ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಧರಣಿ ಮುಂದುವರೆದಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಏರ್ಪಟ್ಟಿದೆ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ ನಡೆದಿರೋದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮತ್ತೆ ಧರಣಿ ಮುಂದುವರಿತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಏರ್ಪಟ್ಟಿದೆ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ ನಡೆದಿರೋದು. ದೆಹಲಿಯ ಕನಾಟ್ ಪ್ಲೇಸ್ ಮತ್ತೆ ಕೊತ ಅಂತ ಕುದಿತಾ ಇದೆ. ದೆಹಲಿಯ ಟಾಲ್ಸ್ಟಾಯ್ ಮಾರ್ಗದಲ್ಲೂ ಹೊಡೆದಾಟ ಆಗಿದೆ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶಕ್ಕೆ ಈಡಾಗಿದೆ. ಬಾಟಲಿಗಳು ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇದರಿಂದ ಎಸಿಪಿ ವಿವೇಕ್ ಭಗತ್ ಹಣೆಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಕೂಡ ಆಗಿದ್ದಾರೆ. ಜಂತರ್ ಮಂತರ್ ಸುತ್ತಮುತ್ತ ರಾತ್ರಿ ಇಂಟರ್ನೆಟ್ ಅನ್ನು ಸ್ಥಗಿತ ಮಾಡಲಾಗಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಂಗಳೂರಿಂದ ತಾರಾ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ತಾರಾ ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ತಾರಾ ಅವರೇ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಏನ್ ಹೇಳ್ತೀರಿ ಮೇಡಮ್, ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಇದಕ್ಕೆ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇವೆ. ಏನಿದೆ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಸರ್ ಇದ್ರ ಬಗ್ಗೆ ಅಭಿಪ್ರಾಯ ಅಂದ್ರೆ ಇವಾಗ 20 ಮಕ್ಕಳು ಸತ್ತೋದ್ರಲ್ಲ ಸರ್. ಎಸ್. ಇವಾಗ 20 ಅದನ್ನ ಒಂದು ನಿಮಿಷ ಯೋಚನೆ, ಇವಾಗ ಇಷ್ಟು ಸ್ಟ್ರೈಕು ಗಲಾಟೆ ಬಂದು ಅಂತ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಯೋಚನೆ ಮಾಡಿದ್ರೆ 20 ಮಕ್ಕಳು ಬದುಕ್ತಾ ಇದ್ರು. ಇವಾಗ ಒಳ್ಳೇದಕ್ಕೆ 1 ಸೆಕೆಂಡ್ ಆದ್ರೂ ಯೋಚನೆ ಮಾಡ್ತಾರ ಸರ್? ಅವರು ಯೋಚನೆ ಮಾಡ್ತಿಲ್ಲ. ಯಾಕೆ ನನ್ನ ಮಗಳು ಈ ನೀಟ್ ಎಕ್ಸಾಮ್ ಬರ್ತಿದ್ದಾಳೆ ಸರ್. ಪ್ರತಿ ಸಲ ನಾವು ಕೂಲಿ ಮಾಡೋರು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಸರ್, ನಾವು ಗಂಡ ಹೆಂಡ್ತಿರು. ಎಷ್ಟು 1 ತಿಂಗಳಿಂದ ಅವಳನ್ನ ಕಾವಲು ಕಾಯ್ಕೊಂಡು ಕೂತಿದೀವಿ. 1 ತಿಂಗಳಿಂದ ಒಂದು ಮಗು ಪ್ರಾಣಕ್ಕೆ ಯಾರು ಸರ್ ಬೆಲೆ ಕೊಡ್ತಾರೆ ಇವಾಗ? ಇದಕ್ಕೆ ಇಷ್ಟೊಂದೆಲ್ಲ ಗಲಾಟೆ ಮಾಡಿ ಧರಣಿ ಮಾಡಿ ಕೇಳ್ತಾ ಇರೋದಕ್ಕೆ ಅವರು ಕೇಳ್ತಾ ಇರೋದಕ್ಕೆ ಇವಾಗ ಅವ್ರಿಗೆ ಏನೋ ಅವ್ರು ಕೇಳ್ತಿರೋದೇನೋ, ಅವ್ರ ಮನೆ ಆಸ್ತಿ ಕೇಳ್ತಿಲ್ಲ. ಇವಾಗ ಅವ್ರು ಸತ್ತಿರೋ ಮಕ್ಳನ್ನೆಲ್ಲ ತಂದ್ಕೊಡ್ತಾರ? ಅವರು ತಂದ್ಕೊಡಲ್ಲ. ಅದಕ್ಕೆ ನ್ಯಾಯ ಕೊಡಿಸ್ತಿದಾರ? ಅದಕ್ಕೆ ನ್ಯಾಯ ಕೊಡ್ಸಕ್ಕೆ ಎಷ್ಟೊಂದು ಹೋರಾಟ ಮಾಡ್ತಿದ್ದಾರೆ, ಯಾವ್ದಕ್ಕೂ ಪ್ರತಿಫಲ ಸಿಗ್ತಾ ಇಲ್ಲ. ಅದೇ ಒಂದೇ 1 ಸೆಕೆಂಡ್ ಅಲ್ಲಿ ಆ ನೀಟು ಎಲ್ಲೋ ಲೀಕ್ ಆಗಿರೋದಕ್ಕೆ ಇಡೀ ನಮ್ ದೇಶದಲ್ಲಿ ಇರೋದು ಎಲ್ಲ ಪ್ರತಿಯೊಬ್ರು ಮಕ್ಳಿಗೂ ಅವರು ಅನ್ಯಾಯ ಮಾಡಿದ್ರು ಅಲ್ವಾ? ಇವಾಗ ನನ್ ಮಗಳು ಫಸ್ಟ್ ಚೆನ್ನಾಗೇ ಬರ್ತಿದ್ರು. ಇವಾಗ ನೀಟ್ ಇವಾಗ್ಲೂ ಸರ್ ಈ ಸೆಕೆಂಡ್ ನೀಟ್ ಅಲ್ಲೂ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ನಾವು ಕಾಯ್ಕೊಂಡು ಕೂತಿದೀವಿ ಸರ್ ಅವ್ರನ್ನ ಕೆಲಸ ಬಿಟ್ಟು. ನಿಜ. ಯಾಕಂತಂದ್ರೆ ನೀವು ನಿಮ್ ಮಗುವನ್ನ ನೋಡಿರ್ತೀರ, ಯಾವ ರೀತಿ ಮಾನಸಿಕವಾಗಿ ಅವರು ಕೂಡ ಕುಗ್ಗಿದ್ರು. ನೈಟ್ 1:30 ರಾತ್ರಿವರೆಗೂ ಓದಿದಾಳೆ. ಬೆಳಿಗ್ಗೆ 4 ಗಂಟೆ ರಾತ್ರಿ ಎದ್ದು ಓದಿದಾಳೆ. ಕಾಲೇಜ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾಳೆ. ಪ್ರತಿದಿನ ನಾವು ನಮ್ಮ ಮಕ್ಳಿಗೋಸ್ಕರ ಅಲ್ವಾ ಸರ್ ನಾವು ಬದುಕ್ತಾ ಇರೋದು? ನಾವೆಲ್ಲೋ ಹಳ್ಳಿಲಿ ರೈತರ ಮಕ್ಳು ಸರ್. ನಾವು ಕಷ್ಟಪಟ್ಟು ಕೂಲಿ ಮಾಡಿ ಜೀವನ ಮಾಡ್ತೀವಿ. ನಮ್ಮ ಮಕ್ಳು ಒಂದ್ ಹೆಸರು ಮಾಡ್ಲಿ, ಅವ್ರ ಒಂದ್ ಲೆವೆಲ್ ಹೆಂಗಿರ್ಬೇಕು ಅಂತ ಸರ್ ನಾವು ಮಾಡ್ತಿರೋದು. ಏಂತಿಗೋಸ್ಕರ ಮಾಡ್ತಾ ಇದೀವಿ. ನಿಜ. ಅಲ್ಲಿರೋರು ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಇದಾರೆ ಸರ್. ಹಂಗಾರೆ ಅಲ್ಲಿ ಗಲಾಟೆ ಮಾಡ್ತಿರೋದ್ರಲ್ಲಿ ಏಂತಿಗೆ ಸರ್ ಬೇಕು? ಇವಾಗ ಅಲ್ಲಿ ಒಂದು ಕಡೆ ನಡೀತಾ ಇದೆ ಸರ್. ಇದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇಡೀ ನಮ್ ಬೆಂಗಳೂರಲ್ಲ, ಇಡೀ ನಮ್ ಎಲ್ಲಾ ಕಡೆನೂ ನಾವು ಬಂದ್ ಮಾಡಕ್, ನಾವು ಸ್ಟ್ರೈಕ್ ಮಾಡಕ್ ರೆಡಿ ಇದೀವಿ ಸರ್. ಎಲ್ಲಾ ಕಡೆನೂ ನಾವು ರೆಡಿ ಇದೀವಿ. ನಿಜವಾಗ್ಲು ಮಕ್ಕಳ ಏನು ಕಣ್ಣೀರಿದೆ ಅದು ನಿಮ್ ಪೋಷಕರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹೌದು ಸರ್. ಇವಾಗ ಗೌರ್ಮೆಂಟ್ ಇಂದ ಸೀಟ್ ಅಲರ್ಟ್ ಆಗುತ್ತೆ ಸರ್. ಅವಾಗ ನೋಡಿ ಸರ್ ಎಷ್ಟು ಮಕ್ಳು ಜೀವನ ಹಾಳಾಗುತ್ತೆ, ಎಷ್ಟು ಮಕ್ಳು ಜೀವನ ಕಳ್ಕೊಂತಾರೆ ಅನ್ನೋದನ್ನ ನೋಡಿ. ಅವಾಗ ಯಾರು ಸರ್ ಬಂದ್ ಕೊಡ್ತಾರೆ? ಯಾರೋ ಮಾಡಿದ ತಪ್ಪಿಗೆ ಇಡೀ ನಮ್ ದೇಶಕ್ಕೆ ಏಂತಿಗೆ ಸರ್ ಇಷ್ಟೊಂದು ಅನ್ಯಾಯ ಮಾಡ್ತಿದಾರೆ ಅವರು. ನಿಜ. ಈ ವ್ಯವಸ್ಥೆಯನ್ನು ಸುಧಾರಣೆ ಆಗಬೇಕು ಸರ್. ಹೋದ ವರ್ಷ ಪೇಪರ್ ಲೀಕ್ ಆಗಿರ್ಲಿಲ್ವಾ? ಏಂತಿಗೆ ಮಾಡ್ಲಿಲ್ಲ? ಅದ್ರ ಹಿಂದಿನ ವರ್ಷ ಪೇಪರ್ ಲೀಕ್ ಆಗಿತ್ತು. ಒಂದು ಮಗು ಒಂದೇ 1 ಸೆಕೆಂಡ್ ಕಾಂಪೌಂಡ್ ಒಳಗಡೆ ಬರೋದ್ ಲೇಟ್ ಆಗಿದ್ದಕ್ಕೆ ಮಕ್ಳು ಬಿಕ್ಕಿ ಅತಿ ಪ್ರಜ್ಞೆ ತಪ್ಪು ಅಂತ ಪರಿಸ್ಥಿತಿಗೆ ತಂದಿಕ್ಕಿದ್ರು. ನಿಜ ಮೇಡಮ್. ಅಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯೂಸ್ ಮಾಡ್ಬೇಕಾರೆ ಇವ್ರು ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಾರೆ ಏನ್ ಸರ್ ಮಾಡ್ತಿರ್ತಾರೆ? ಮಣ್ಣು ತಿಂತಿರ್ತಾರ ಸರ್ ಇವರು? ಒಳ್ಳೆ ಅವ್ರ ಜವಾಬ್ದಾರಿ ಯಾರು ತಗೊಂಡಿರ್ತಾರೆ? ಇವ್ರಿಗೆ ಏನ್ ಸಂಬಳ ಕೊಟ್ಟೇನ್ ಸುಮ್ನೆ ಅಲ್ಲಿ ಏನು ಶೋಕಿ ಗೊಡ್ಡಾಡಕ್ ನಿಲ್ಲಿಸ್ಕೊಂಡಿರ್ತಾರ? ಇವ್ರು ಅಲ್ಲೇ ಮೇನ್ ಸ್ಟಿಚ್ ಮಾಡಿದ್ರೆ ಪೇಪರ್ ಎಂಟಿಗೆ ಸರ್ ಲೀಕ್ ಆಗ್ತಾ ಇತ್ತು? ನಿಮ್ಮಿಂದ ನೀವು ತಪ್ಪಿಟ್ಕೊಂಡು ಮಕ್ಳು ಭವಿಷ್ಯದ ಮೇಲೆ ಎಂಟಿಗೆ ಸರ್ ಹಾಳು ಮಾಡ್ತಾ ಇದ್ದೀರಾ ನೀವು? ಓಕೆ, ಥ್ಯಾಂಕ್ ಯು ತಾರಾ ಅವರೇ. TV5 ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಎಸ್, ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿತಾ ಇದೆ. ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಸಂಘರ್ಷ ಆಗಿದೆ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರಿದ್ದಾರೆ. ಇದೀಗ ನಮ್ಮ ಜೊತೆ ಮಾತನಾಡೋಕೆ ಕಾಲರ್ ರೆಡಿ ಆಗಿದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಏನು ಹೇಳ್ತೀರಿ? ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಹಿಂಸಾಚಾರ ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ, ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ?
ಸರ್ ಇದು ಭಾರತ ದೇಶ ಹೌದು ಅಲ್ಲ ಅನ್ನೋ ಒಂದು ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಪ್ರಪಂಚಕ್ಕೆ ಮಾದರಿಯಾಗಿರೋಂಥ ದೇಶ. ಯಾಕಂದ್ರೆ ಹೋರಾಟ ಮತ್ತು ಯಾವಾಗಲೂ ಈ ಪ್ರತಿಭಟನೆಗಳ ಮುಖಾಂತರ ಪ್ರಪಂಚಕ್ಕೆ ಮಾಡಲಾಗಿರೋಂಥ ದೇಶ ನಮ್ದು. ಆಕ್ಚುಲ್ ಈ ತರ ಆಗಿರೋದ್ ಮಾತ್ರ ಬಂದು ಬಹಳ ದುಃಖಕರ ಸಂಗತಿ. ಬಟ್ 152 ಸರಿ ಪತ್ರಿಕೆಗಳು ಲೀಕ್ ಆದವು ಅಂದ್ರೂ ಕೂಡ ಇವತ್ತಿಗೂ ಯಾರಿಗೂ ಶಿಕ್ಷೆ ಕೊಡದೆ ಇವ್ರು ಇನ್ನೂ ಸರ್ಕಾರ ನಡೆಸ್ತಾ ಇರೋದು ಮಾತ್ರ ಬಂದು ಬಹಳ ತಪ್ಪು. ಇದ್ರ ಜೊತೆಯಲ್ಲಿ ಸೌಜನ್ಯಕ್ಕಾದ್ರೂ ಕೂಡ ಇಲ್ಲ ಮಕ್ಕಳಿಗೆ ಆಗಿರೋದು ಅನ್ಯಾಯನ ನಾವು ಸರಿ ಮಾಡ್ತೇವೆ ಅನ್ನೋಂಥದ್ದು ಜವಾಬ್ದಾರಿ ಸ್ಥಾನದಾಗಿರೋರು ಒಬ್ರು ಕೂಡ ಮಾತಾಡ್ತಾನೂ ಇಲ್ಲ, ಇವತ್ತು ಮಾತಾಡ್ತಾ ಇಲ್ಲ. ಅವ್ರನ್ನ ಇನ್ನೂ ದೇಶದ್ರೋಹಿಗಳು ಅಂತಾನೆ ಅಂತಿದ್ದಾರೆ. ಯಾರೇ ಕೇಳಲಿ ಯಾರೇ ಮಾಡ್ಲಿ ಆಗಿರೋ ತಪ್ಪನ್ನ, ಈಗ ಅದು ವಿದ್ಯಾರ್ಥಿಗಳ ಕೇಳಲಿ ಅತ್ತಿತಪ್ಪ ಅವ್ರ ತಂದೆ ತಾಯಿನಾರ ಬಂದು ಕೇಳಲಿ ಅತ್ತಿತಪ್ಪ ಈ ದೇಶದ ಯಾರಾದ್ರೂ ಸತ್ಪ್ರಜೆ ಕೇಳಿದ್ರು ಕೂಡ ಆಗಿರೋ ತಪ್ಪನ್ನ ತಪ್ಪು ಅಂತಂದು ಉಪಯೋಗಕ್ಕೆ ಯಾಕೆ ಇವ್ರಿಗೆ ತೊಂದರೆ ಆಗ್ತಾ ಇರೋದು? ತಪ್ಪು ಸರಿಯಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಹೌದು ತಪ್ಪಾಗಿದೆ, ಹೌದು ತಪ್ಪಾಗಿದೆ, ಇದನ್ನ ನಾವ್ ಹಿಂಗ್ ಮಾಡ್ತೀವಿ ಅಂತಂದು ಈ ದೇಶದ ಜವಾಬ್ದಾರಿ ಇರೋಂಥವ್ರು ಅದನ್ನ ಯಾರಾದ್ರೂ ವಹಿಸ್ಕೊಳ್ತಾ ಇತ್ತು. 20 ದಿವಸಗಟ್ಲೆ ಆದ್ರೂ ಕೂಡ ಇವತ್ತಿಗೂ ಅವ್ರಿಗೆ ಯಾರಿಗೂ ಒಬ್ರು ಸ್ಪಂದಿಸಿಲ್ಲ. ಅಲ್ಲ ಇವಾಗ ರೀಸೆಂಟ್ ಆಗಿ ಮೋದಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಇವತ್ತು ನ್ಯೂಸ್ ಅಲ್ಲಿ ನೋಡಿದ್ವಿ. ಹೌದು, ಅವರು ಸಣ್ಣದೊಂದು ಏನಾದ್ರೂ ಆಯ್ತು ಅಂದ್ರೆ ಅದಕ್ಕ ಅದೇನಂತ ಅವ್ರು ಹಿಂದಿ ಒಳಗೆ ಚೆನ್ನಾಗಿ ಹೇಳ್ತಾರ, ಪ್ಯಾರ್ ದೇಶವಾಸಿ ಅಂತಂದು ಬಹಳ ಅದ್ಭುತವಾಗಿ ಮಾತಾಡ್ತಾರ. ಒಬ್ರು ಯಾರಾದ್ರೂ ಗೆದ್ರು ಅಂದ ತಕ್ಷಣ ಅದಕ್ಕೆ ರಾತ್ರಿನೇ ಫೋನ್ ಹಿಡ್ಕೊಂಡು ಅದನ್ನ ಒಳ್ಳೆ ವಿಡಿಯೋ ಕ್ಯಾಮ್ರಾದಾಗ ತೋರ್ಸ್ಕೊಂತಾರ. ರೈತರು ಹೋರಾಟ ಮಾಡಿದ್ರು ಅವ್ರನ್ನೂ ದೇಶದ್ರೋಹಿಗಳು ಅಂತಾರೆ. ಅಪ್ಪಿತಪ್ಪಿ ಕ್ರೀಡಾಪಟುಗಳು ತಗೊಂಡೋಗಿ ಸಂಸತ್ತು ಬಾಗಿಲಿಗೆ ಅವರು ಗೆದ್ದರಂತ ಪದಕಗಳನ್ನ ಇವ್ರು ಕೊಟ್ಟಿರೋ ಪದಕನೇ ಇದ್ರು ಕೂಡ ಅದಕ್ಕೆ ಒಬ್ಬ ವ್ಯಕ್ತಿನೂ ಸ್ಪಂದಿಸಲ್ಲ. ಅಂದ್ರೆ ನೀವ್ ಹೇಳ್ತಾ ಇರೋದು ಅತಿ ಬೇಗ ಸ್ಪಂದನೆ ಮಾಡ್ಬೇಕಾಗಿತ್ತು, ಸ್ಪಂದನೆ ಮಾಡಿದ್ರೆ ಈ ರೀತಿ ಘಟನೆಗಳು ಆಗ್ತಿರ್ಲಿಲ್ಲ ಅಂತ. ಇದು ಒಂದೇ ಅಂತಂದಲ್ಲ, ಇವತ್ತು 10 ವರ್ಷಗಟ್ಲೆ ಆಗಿದೆ ಅಂತಂದ್ರೆ ಒಬ್ರಿಗೂ ಶಿಕ್ಷೆ ಕೊಡಿಸೇ ಇಲ್ಲಲ್ಲ ಇವರು. ಸರಿ, ಓಕೆ. ಈಗ ಆಗಿರೋದಕ್ಕೆ ಆಗ್ಲಿ ಬಿಡಿ, ಈಗ ಆಗಿರೋದಕ್ಕಿಂತ ಮುಂಚಿತವಾಗಿ ಆಗಿದೆ ಅಲ್ಲ, ಅವ್ರಿಗಾರ ಯಾರಿಗಾರ ಶಿಕ್ಷೆ ಆಗಿದೆಯಾ? ಇದನ್ನ ಕಣ್ಣೀರು ಒರೆಸೋದು ಅಪ್ಪಿತಪ್ಪಿ ಸುಮ್ಮನೆ ಇದೊಂದು ನಾಟಕ ಮಾಡೋದ್ರಾಗ ಇದೆಲ್ಲ ಸರ್ವ ಈ ದೇಶನ ಪಾಪ ಈ ಪ್ರಜೆಗಳೇ ಅಂದ್ರೆ ಈ ಯುವಕರೇ ಇದನ್ನ ಬಿಜೆಪಿ ತರೋದಕ್ಕೆ ಬಹಳಷ್ಟು ಶ್ರಮ ಪಟ್ಟವರು ಇವತ್ತು ಅವರೇ ಅನುಭವಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕಾಗಿ.